ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ 40ನೇ ಅಧ್ಯಾಯವನ್ನು ಓದುತ್ತಿದ್ದೇನೆ. ಅಧ್ಯಾಯ 40. ಜಯರಾಮ್ ಬಳಿಗೆ ಮಾರನೇ ದಿನವೇ ಕೃಷ್ಣೇಗೌಡ ಹಾಜರಾದ. ಕೋಪಾವಿಷ್ಟನಾದ ಅವನು ನಾಟಕದ ಕಂಸನಂತೆ ಕಾಣುತ್ತಿದ್ದ. ಏನ್ ಸರ್, ತುರ್ಕರೋನ್ನ ಕಟ್ಕೊಳ್ತಾಳಂತೆ ನನ್ನ ಮಗಳು. ಕತ್ತರಿಸಿ ಮೂರ್ತುಕುಡ ಮಾಡಿ ಬಾವಿಗೆ ಎಸಿತೀನಿ ಅವಳನ್ನ. ಇನ್ನೂ ಹುಡುಗಿ ಅಲ್ವಾ ಅಂತ ಕಾಲೇಜಿಗೆ ಕಳಿಸ್ತಿದ್ದೆ. ಇಲ್ದಿದ್ರೆ ಎಂದೋ ಅವಳನ್ನ ಮುಸುರೆ ತೊಳ್ಕೊಂಡು ಬಿದ್ದಿರುವಂತ ಓದಿ ಬಿಡಿಸ್ತಿದ್ದೆ. ಮೇಷ್ಟ್ರು ರಾಮಚಂದ್ರ ಅವರ ಹತ್ರ ಬುದ್ಧಿವಾದ ಹೇಳಿಸಿ ಅವಳು ಹಾದಿಗೆ ಬಂದರೆ ಸಮ, ಇಲ್ದಿದ್ರೆ ಅವಳು ನನ್ನ ಮನೆಯಲ್ಲಂತೂ ಜೀವ ಸಮೇತ ಇರುವಂಗಿಲ್ಲ ಎಂದು ಹಬ್ಬರಿಸಿ ಕೂಗಿದ. ಜಯರಾಮ್ಗೆ ಅರ್ಥವಾಯಿತು. ನಿನ್ನೆ ರಾಮಚಂದ್ರ ಚಿಂತಾಕ್ರಾಂತನಾದದ್ದು ಇದಕ್ಕೆ ಅಂತ. ಯುದ್ಧ ಪರ್ವ ಆರಂಭವಾಯಿತು. ಕೊನೆಗೂ ಕುರುಕ್ಷೇತ್ರಕ್ಕೆ ತಗೊಂಡೋಗಿ ಹಾಕಿದಳು ಈ ದ್ರೌಪದಿ ಅಂತ. ತನ್ನ ಎಂದಿನ ಶಾಂತ ದನಿಯಲ್ಲೇ ಯಾರು ಹೇಳಿದರು ಇದನ್ನ ಎಂದು ಕೇಳಿದ. ಯಾರು ಹೇಳೋದೇನು, ಈಗಂತ ಎಲ್ಲ ಕಡೆ ಗುಸುಗುಸು ವಾರ್ತೆ ಅಂತ ಸೆಕ್ರೆಟರಿ ರಾಮಚಾರಿ ಬಂದು ಹೇಳಿದ. ಹೌದೇನೆ ಅಂತ ಆ ಬೇವರ್ಸಿ ಹುಡುಗಿನೇ ಕೇಳ್ದೆ. ನನ್ನೆದುರೇ ನಾಚಿಕೆ ಇಲ್ಲದೆ ಬೊಗಳಿದ್ಲಲ್ಲ ಆ ತುರುಕನ್ನೇ ನಾನು ಮದುವೆಯಾಗೋದು ಅಂತ. ಇನ್ನು ತಂದೆ ಅಂತ ನಂದೇನು ಉಳಿತು ಹೇಳಿ ಎಂದು ಕೂಗಿದ. ಇದರೊಡನೆ ಅವನ ಹೆಂಡತಿ ಬೇರೆ ಮನೆಯಲ್ಲಿ ಕೊಂಕು ನುಡಿದು ಉರಿಯೋ ಗಾಯಕ್ಕೆ ತುಪ್ಪ ಸವರಿದಳು. ನೀವು ಅಪ್ಪಂತರಾಗಿದ್ರೆ ಮಕ್ಕಳು ಹಂಗೆ ಇರ್ತಿದ್ವು. ನೀವು ತುರುಕರು ತಿರುಕರು ಯಾರಾದರೂ ಸರಿ ಅಂತ ಚಕ್ಕಂದ ಹಾಡಿದ್ದಕ್ಕೆ ಇಲ್ಲಿಗೆ ಬಂದಿರೋದು. ಇರೋಳೊಬ್ಳು ಮಗಳು ಕೊಲ್ತೀನಿ ಕಡಿತೀನಿ ಅಂದರೆ ಇಷ್ಟೊಂದೆಲ್ಲ ಆಸ್ತಿ ಪಾಸ್ತಿ ದುಡ್ಡು ದುಗ್ಗಾಣಿ ಮಾಡಿದ್ದು ಯಾಕೆ, ಮಣ್ಣಿಗ ಎಂದು ಅರ್ಧ ಮಗಳ ಮೇಲೂ ಅರ್ಧ ಗಂಡನ ಮೇಲೂ ಪ್ರಹಾರ ಮಾಡಿದಳು. ಜಯರಾಮ್ ಯೋಚಿಸಿ ಏನನ್ನೋ ನಿರ್ಧರಿಸಿದ. ಈ ಊರಿನ ಗೋಳುಗಳೆಲ್ಲ ಹುರಿಗಾರಿ ಒಮ್ಮೆ ಲಯವಾಗಲಿ ಎನಿಸತೊಡಗಿತು. ಗಂಭೀರವಾಗಿ ಆದರೆ ತೀರ ಕಟುವಾಗಿ, ಗೌಡ್ರೆ, ನೀವು ಅವಳನ್ನ ಕೊಲ್ಲೋದು, ಮನೆ ಬಿಟ್ಟು ಓಡಿಸೋದು ಯಾವುದನ್ನೇ ಆದರೂ ಅದರ ಮುಂದಿನ ಪರಿಣಾಮಗಳನ್ನು ಚೆನ್ನಾಗಿ ಯೋಚನೆ ಮಾಡಿ ಅದನ್ನು ಕೈಗೊಳ್ಳೋದು ವಾಸಿ. ಯಾಕೆಂದರೆ ನಾನು ತಿಳಿದಂತೆ ಪ್ರೀತಿಸಿದ ಹುಡುಗರನ್ನ ದಾರಿಗೆ ತರೋದು ಕಷ್ಟ. ನಾವು ದಾರಿಗೆ ತರೋದಕ್ಕೆ ಹೋದರೆ ಇನ್ನು ಬಿಗಿಮುಷ್ಟಿಲಿ ಹಿಡ್ಕೊಳ್ತಾರೆ. ಹಾಗೂ ಕಷ್ಟಪಟ್ಟು ನಾವು ಯಾವುದನ್ನ ಹಾದಿ ಅಂತ ತಿಳಿದಿದ್ದೇವೋ ಅದಕ್ಕೆ ತಂದೆವೋ ಅಂತ ಇಟ್ಕೊಳ್ಳಿ, ಅದರ ಪರಿಣಾಮ ಅವರ ಜೀವಮಾನವೆಲ್ಲ ವ್ಯಾಪಿಸಿಬಿಟ್ಟು ಅವರು ಈಗಲೇ ಸತ್ತಿದ್ರೆ ವಾಸಿ ಇತ್ತು ಅಂತ ನಮಗೆಲ್ಲ ಅನ್ನಿಸೋಕೆ ಶುರುವಾಗುತ್ತೆ. ಅದಕ್ಕೆ ನೀವು ಈಗಲೇ ಸರಿಯಾದ ತೀರ್ಮಾನ ತಗೊಂಡು ಬಿಡೋದು ವಾಸಿ ಎಂದ. ಜಯರಾಮ್ನಂತ ಮೃದು ಸ್ವಭಾವದ ಗೌರವಾನ್ವಿತ ವ್ಯಕ್ತಿ, ಎಲ್ಲರೂ ಮರ್ಯಾದೆ ಕೊಡುವಂಥ ಮನುಷ್ಯ ಹೀಗೆ ಹೇಳಿದ್ದನ್ನು ನೋಡಿ ಕೃಷ್ಣೇಗೌಡನಿಗೆ ಹೃದಯದ ಆಳದಿಂದ ಎಂಥದ್ದೋ ಒಂದು ಥರದ ದಿಗಿಲು ಆರಂಭವಾಯಿತು. ಸುಮ್ನಿರಿ ಗೌಡ್ರೆ, ಹಾಗೆಲ್ಲ ಮಾಡಬೇಡಿ, ಏನೋ ಹುಡುಗರು, ನಾನೆಲ್ಲ ಹೇಳಿ ಸರಿ ಮಾಡ್ತೀನಿ ಇತ್ಯಾದಿ ಸಾಂತ್ವನ ವಚನಗಳನ್ನು ನಿರೀಕ್ಷಿಸಿ ಬಂದಿದ್ದ ಅವನಿಗೆ ಗಾಬರಿಯಾಯಿತು. ನೋಡಿ, ಒಲೆಯರವನಾದರೂ ಪರವಾಗಿರಲಿಲ್ಲ, ಹಿಂದೂ ಆದರೆ ಸಾಕಿತ್ತು. ಎಲ್ಲ ಬಿಟ್ಟು ಹೋಗಿ ತುರುಕ, ತಂದೆ ತಾಯಿ ಇಲ್ಲದ ಬಿಕನಾಸಿ, ತುತ್, ನಾನಿರೋವರೆಗೆ ಇದೆಲ್ಲ ಸಾಧ್ಯ ಇಲ್ಲ. ನನ್ನ ಹೆಣ ಬಿದ್ದ ಮೇಲೆ ಅವರು ಕಟ್ಕೋಬೇಕು ಎಂದು ಮೆಲ್ಲಗೆ ಅವಳನ್ನು ಕೊಲ್ಲುವ ಮಾತು ಬಿಟ್ಟು ಆತ್ಮಹತ್ಯೆಯ ಕಡೆಗೆ ತಿರುಗಿದ. ನೋಡಿ ಕೃಷ್ಣೇಗೌಡ್ರೆ, ನಿಮ್ಮ ಕಷ್ಟ ದುಃಖ ನನಗೂ ಗೊತ್ತಾಗ್ತದೆ. ಆದರೆ ನಾವು ಇದನ್ನೆಲ್ಲ ಬಿಡಬೇಕು. ಏನೆಂದರೆ ನಮಗೋಸ್ಕರ ನಮ್ಮ ಮಕ್ಕಳು ಬದುಕಬೇಕು ಅನ್ನೋದನ್ನು.
ಎಷ್ಟೋ ಜನ ಪ್ರೀತಿಸಿದವರು ಆಮೇಲೆ ತಮ್ಮ ವಿವೇಕದಿಂದಲೇ ತಮ್ಮ ದಾರಿ ಬೇರೆ ಮಾಡಿಕೊಂಡಿದ್ದಾರೆ. ಆದರೆ ತಮ್ಮ ಬುದ್ಧಿಯಿಂದಲೇ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಅವಳಿಗೆ ಅನ್ನಿಸಬೇಕು. ಅದಕ್ಕಾಗಿ ನೀವು ಅವಳ ಮನವೊಲಿಸೋದು, ಕರುಣೆಗೆ ಪ್ರಯತ್ನಿಸೋದು ಇವ್ಯಾವುದರಿಂದಲೂ ಇಲ್ಲ. ಅವೆಲ್ಲ ಏನೂ ಮಾಡೋದಕ್ಕೆ ಹೋದರೂ ಇನ್ನಷ್ಟು ಬಿಗಡಾಯಿಸ್ತದೆ. ನಿಮಗೆ ಇದರಿಂದ ನಿಜಕ್ಕೂ ತೊಂದರೆ, ಅವಮಾನಗಳು ಆದರೆ ಅದು ನಿಮ್ಮ ಪಾಲಿಗೆ ಬಂದದ್ದು ಅಂತ ಎದುರಿಸಬೇಕು ಅಷ್ಟೇ. ಜಯರಾಮ್ ಗಂಭೀರವಾಗಿ ಹೇಳಿದ, ನಾನು ಹೇಳ್ತಾ ಇರೋದು ನಿಮ್ಮ ಸಮಾಧಾನಕ್ಕೆ ಅಲ್ಲ. ನಾನು ನಿಮ್ಮ ಸ್ಥಾನದಲ್ಲಿ ಇದ್ದರೆ ಏನು ಮಾಡ್ತಿದ್ದೇನೋ ಅದನ್ನ ಎಂದ. ಪಾಪಿ ಮುಂಡೆ, ಏನಾದರೂ ಸಾಯ್ಲಿ. ಅಪ್ಪ ಅಮ್ಮನಿಗಿಂತ ಆ ಬೇವರ್ಸಿ ತುರುಕ ಅವಳಿಗೆ ಹೆಚ್ಚಾದರೆ ನಾವೇನು ಮಾಡೋದು ಹೇಳಿ? ನೀವು ಹೇಳ್ದಂಗೆ ನಾನು ಕಲ್ಲು ಮನಸ್ಸು ಮಾಡಿಕೊಂಡು ಸುಮ್ಮನಿದ್ದು ಬಿಡ್ತೀನಿ. ಏನಾದರೂ ಹಾಳಾಗಲಿ ಎಂದು ಹೇಳಿ ಜೀಪು ಹತ್ತಿ ಮಂಡಿ ಕಡೆಗೆ ಹೊರಟ. ಹೋಗುತ್ತಾ ಅವನ ಕಣ್ಣುಗಳು ಕಂಬನಿ ತುಂಬಿದ್ದನ್ನು ಜಯರಾಮ್ ಗಮನಿಸಿದ. ಇದ್ಯಾಕೆ ಈ ಊರಿನ ಬದುಕು ಇಷ್ಟೊಂದು ಕ್ರೂರ, ಅಸಹನೀಯವಾಗ್ತಾ ಇದೆ ಎಂದು ಚಿಂತಿಸಿದ. ಕೃಷ್ಣೇಗೌಡ ಜೀಪಿನಲ್ಲಿ ಮಂಡಿಗೆ ತೆರಳಿ ಬಾಗಿಲು ತೆರೆದ. ಕೊಂಚ ಹೊತ್ತಿನಲ್ಲೇ ತಲೆಬಿಸಿ ಆಚಾರಿ ಬಾಗಿಲಲ್ಲಿ ಹಾಜರಾದ. ಆ ವೇಳೆಗಾಗಲೇ ಅವನು ಕಾಲೇಜು ಪ್ರಿನ್ಸಿಪಲ್ ವೆಂಕಟರಾಯನ ಬಳಿಗೆ ಹೋಗಿ ಬಂದಿದ್ದ. ವೆಂಕಟರಾಯ ಬೆಳಿಗ್ಗೆಯೇ ಆಚಾರಿಯನ್ನು ಹೇಳಿ ಕರೆಸಿಕೊಂಡಿದ್ದ. ಅದಕ್ಕೆ ಕಾರಣ ಆಚಾರಿ ನುಡಿದ ಎಚ್ಚರಿಕೆ ಭವಿಷ್ಯ ನಿಜವಾದದ್ದು. ಸೆಕ್ರೆಟರಿ ರಾಮಾಚಾರಿ ಪ್ರಿನ್ಸಿಪಾಲರಿಗೆ ರಫಿ ಮತ್ತು ಜಯಂತಿ ಪ್ರಕರಣ ಹೇಳಿದನಂತೆ. ಪ್ರಿನ್ಸಿಪಲ್ ಹೌಹಾರಿ ಕಂಗಾಲಾಗಿ ಹೋಗಿದ್ದ. ಇದೆಲ್ಲ ಸುಲೇಮಾನ್ ಬೇರೆ ಕಡೆಯವರ ಆಟ. ಪ್ರಿನ್ಸಿಪಾಲರಿಗೆ ಕೆಟ್ಟ ಹೆಸರು ತರಲು ಈ ರಾಮಚಂದ್ರ ಮತ್ತು ಅವನ ಮಿತ್ರರು ಸುಲೇಮಾನ್ ಬೇರೆ ಕಡೆ ಸೇರಿಕೊಂಡು ಮಸಲತ್ತು ನಡೆಸುತ್ತಿದ್ದಾರೆ ಎಂದು ಊಹಿಸಿದ. ಆಚಾರಿ ಬಂದ ಕೂಡಲೇ, ಆಚಾರ್ಯರೇ, ನೀವು ಹೇಳಿದ ಭವಿಷ್ಯ ಎಲ್ಲ ನಿಜವಾಗ್ತಾ ಬರ್ತಿದೆ. ನೀವು ಹೇಳಿದ್ರಲ್ಲ, ಇದನ್ನು ಹೀಗೆ ಬಿಟ್ಕೊಂಡ್ರೆ ಕಾಲೇಜಿನಲ್ಲಿ ಮುಂದೆ ಅತ್ಯಾಚಾರ, ಅನಾಚಾರ ನಡೀತದೆ ಅಂತ. ಇವತ್ತು ಆರಂಭ ಆಗಿದೆ ಅದು. ರಫಿ ಅಂತ ಒಬ್ಬ ತುರುಕ ಸೂಳೆ ಮಗ ನಮ್ಮ ಕೃಷ್ಣೇಗೌಡರ ಮಗಳು ಜಯಂತಿನ ಲವ್ ಮಾಡ್ತೀನಂತ ಬಗಲಿಗೆ ಹಾಕೊಂಡಿದ್ದಾನೆ. ಇನ್ನು ಏನೆಲ್ಲ ನಡೆದು ಹೋಗಿದ್ಯೋ ಗೊತ್ತಿಲ್ಲ. ಎಲ್ಲಿಗೆ ಬಂತು ನೋಡಿ ಈ ಸಾಬರ ಆಟಾಟೋಪ ಎಂದು ಕಿರುಚಿದ. ಎಲ್ಲ ಕೇಳಿದೆ ವೆಂಕಟರಾಯರೇ. ರಾಮಾಚಾರಿ ನಂಗೂ ವರ್ತಮಾನ ಮುಟ್ಟಿಸ್ತ. ನಾನು ಎಲ್ಲ ವಿಚಾರ ಮಾಡಿದೆ ಅಲ್ಲಿ ಇಲ್ಲಿ ಎಂದ ಆಚಾರಿ. ಏನು ವಿಚಾರ ಮಾಡೋದು ಬಿಡಿ. ಆ ಹಲ್ಕ ಹುಡುಗನ್ನ ಇವತ್ತೇ ಡಿಸ್ಮಿಸ್ ಮಾಡ್ತೀನಿ. ಆ ಹುಡುಗಿನ ಕರೆಸಿ ಮರ್ಯಾದೆಯಾಗಿ ಆ ಹುಡುಗನೇ ನನಗೆ ಕಿಚಾಯಿಸಿ ತೊಂದರೆ ಕೊಡ್ತಿದ್ದಾನೆ ಅಂತ ಪೊಲೀಸ್ ಕಂಪ್ಲೇಂಟ್ ಬರ್ಕೊಡ್ತೀಯೋ ಇಲ್ಲ ಡಿಸ್ಮಿಸ್ ಮಾಡ್ಲೋ ಅಂತ ಕೇಳ್ತೀನಿ. ಇದಕ್ಕೆಲ್ಲ ಆ ಅಯೋಗ್ಯ ಮೇಷ್ಟ್ರು ಅವನ ಜೊತೆಗಾರರು ಕಿತಾಪತಿ. ಹುಡುಗಿಯರನ್ನ ಹೊಳಗೆ ಹಾಕಿಕೊಂಡು ತಾವಂಚೂರು ಮಜಾ ಮಾಡೋದಕ್ಕೆ ಉಪಾಯ ನೋಡಿ. ಅವನ್ಯಾವಾಗ ಸುಲೇಮನ್ ಪಾರ್ಟಿ ಸೇರಿದ್ನೋ ಗೊತ್ತಾಗಲಿಲ್ಲ. ಮರ್ಯಾದೆಯಾಗಿ ಪಾಠ ಮಾಡ್ತೀಯೋ ಇಲ್ಲ ತುಮಕೂರಿನಲ್ಲಿ ಆದ ಹಾಗೆ ಇಲ್ಲೂ ಆಗಬೇಕು ಅಂತ ವಾರ್ನಿಂಗ್ ಕೊಡ್ತೀನಿ. ಏನಾದರೂ ಗಲಾಟೆ ಮಾಡಿದರೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು. ಆಚಾರಿ ಪ್ರಿನ್ಸಿಪಾಲರ ಕೋಪಾಟೋಪ ಇಳಿಯುವವರೆಗೂ ತಾಳ್ಮೆಯಿಂದ ಕೇಳಿದ. ವೆಂಕಟರಾಯರೇ, ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ರಾಮಾಚಾರಿಗೆ ಎಲ್ಲ ವಿಷಯ ಗೊತ್ತಿಲ್ಲ. ನಾನು ವಿಚಾರ ಮಾಡಿದೆ. ಇವರ ಜೊತೆಗೆ ನಮ್ಮೂರಿನ ಜಯರಾಮ್ ಅಂತ ಒಬ್ಬರಿದ್ದಾರೆ. ಅವನಿರೋವರೆಗೆ ನಾವು ಅವರ ಮೇಲೆ ಇವರು ಮಜಾ ಮಾಡೋರು ಅಂತ ಹೇಳಿದರೆ ಯಾರೂ ನಂಬಲ್ಲ. ಅವನ್ನ ಕಂಡರೆ ಎಲ್ಲರಿಗೂ ಗೌರವ. ಅವನ ಬೆಂಬಲ ಇವರಿಗಿದ್ದರೆ ನಾವು ಎದುರು ಹಾಕಿಕೊಳ್ಳೋದು ಒಳ್ಳೆಯದಲ್ಲ ಎಂದ. ಅವನ್ಯಾವನ್ರಿ ಅಂತ ದೊಡ್ಡ ಮನುಷ್ಯ? ನನಗೆ ಗೊತ್ತಿಲ್ಲದೆ ಇರೋನು, ಮಂತ್ರಿನೋ MLAನೋ ಈ ಥರ ಪೋಲಿಗಳಿಗೆಲ್ಲ ಬೆಂಬಲ ಕೊಡ್ತಾನಲ್ಲ. ಮತ್ತೆ ಯಾರ್ರೀ ಅವನು? ನಾನು ಬಂದು 6 ವರ್ಷ ಆಯಿತು. ಇವತ್ತಿನವರೆಗೆ ಅವನ ಮುಖ ನೋಡಲಿಲ್ಲ. ನಿಮಗೆ ಗೊತ್ತಿಲ್ಲ, ನಾನು ಸುಮಾರು ದಿನ ಅವನ್ನ ನೋಡಿರಲಿಲ್ಲ. ಆದರೂ ಅವನ್ನ ನೋಡದೇ ಇರೋರು ಗೌರವಿಸ್ತಾರೆ.
ಅವನ ಬಗ್ಗೆ ಹೀನವಾಗಿ ಮಾತಾಡೋಕೆ ಮನಸ್ಸು ಅಳುಕುತ್ತೆ. ಅವನು ಯಾವ ಅಧಿಕಾರದಲ್ಲೂ ಇಲ್ಲ, ಯಾವ ಪಾರ್ಟಿಗೂ ಸೇರಿಲ್ಲ. ನಮ್ಮೂರಿನ ಸಾಹಿತಿ ಕಣ್ರಿ, ಕವಿ ಅವನು. ಅದಕ್ಕೆ ಅವನ್ನ ನಮ್ಮೋನು ಅಂತ ಎಲ್ಲ ಗೌರವಿಸ್ತಾರೆ. ಅವನು ಅದೇನೋ ಬರೆದಿದ್ದಾನೋ ನನಗೂ ಗೊತ್ತಿಲ್ಲ. ಆದರೂ ಅವನ್ನ ಗೌರವಿಸಿ ನಾವು ಮಾಡೋ ಅನ್ಯಾಯಕ್ಕೆಲ್ಲ ಪ್ರಾಯಶ್ಚಿತ ಮಾಡ್ಕೋತೀವಿ ಅಂತ ನನ್ನ ಹಾಗೆ ಎಲ್ಲರೂ ಒಳಗೊಳಗೆ ನಂಬಿಕೊಂಡಿದ್ದಾರೆ. ಅವನ್ನ ಓದದೇ ಇರೋರು, ಅವನ್ನ ನೋಡದೇ ಇರೋರು ಎಲ್ಲರೂ ಕೂಡ. ಇದೊಂದು ನಂಬಿಕೆ, ಮೂಢನಂಬಿಕೆ ಅಂತನಾದರೂ ಅನ್ನಿ. ನಮಗೆ ಗೊತ್ತಿಲ್ಲದಂಗೆ ನಮಗೆಲ್ಲ ಬಂದು ಬಿಟ್ಟಿದೆ. ಹಾಗಾದರೆ ಇಂಥ ಅನಾಚಾರನೆಲ್ಲ ನಾನು ಪ್ರಿನ್ಸಿಪಾಲ್ ಆಗಿ ಕಣ್ಣಿಂದ ನೋಡಿಕೊಂಡು ಹೇಗಪ್ಪ ಇರಲಿ ಎಂದು ದೈನ್ಯದಿಂದ ಒದರಿದ ವೆಂಕಟರಾಯ. ನೀವೀಗ ಅವರ ಮೇಲೆ ಕ್ರಮ ತಗೊಂಡ್ರೂ ಅವರ ಗುಂಪೆಲ್ಲ ನಮ್ಮ ವೆಂಕಟೇಶ್ವರ ದೇವಸ್ಥಾನದವರಿಗೆ ವಿರೋಧ ಹಾಕ್ತಾರೆ. ಆಮೇಲೆ ಸುಲೇಮಾನ್ ಸಾಬಿಗೆ ಅವರನ್ನು ತಮ್ಮ ಕಡೆ ಮಾಡ್ಕೊಳ್ಳೋದು ಸುಲಭ. ಅವರು ತಮ್ಮ ಕಡೆ ಆದರೆ ಸಾಬರಿಗೆ ತಾಲೂಕು ಬೋರ್ಡ್ ನುಂಗೋದು ಸುಲಭ. ಈಗಾಗಲೇ ಹರಿಜನರನ್ನು ಸೇರಿಸ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧ ಮಾಡಿದ್ದಾರೆ. ನನಗೇನು ತೋಚುತ್ತಾ ಇಲ್ಲ ಆಚಾರ್ಯರೇ, ನೀವೇ ಏನಾದರೂ ದಿಕ್ಕು ತೋರಿಸಬೇಕು ಎಂದು ಕಿಂಕರ್ತ್ಯ ಮೂಢನಾಗಿ ಪ್ರಿನ್ಸಿಪಲ್ ವೆಂಕಟರಾಯ ಕುಕ್ಕರಿಸಿದ. ಈ ಆಚಾರಿ ತಲೆ ಇನ್ನೂ ಖಾಲಿಯಾಗಿಲ್ಲ ವೆಂಕಟರಾಯರೇ. ಈ ಪರಿಸ್ಥಿತಿ ನಮಗೆ ನಿಜವಾಗ್ಲೂ ಒಳ್ಳೆಯದಕ್ಕೆ ಬಂದಿರೋದು. ಮುಖ್ಯ ನಾವು ನೀವು ಎಲ್ಲ ಸ್ವಲ್ಪ ಚಾತುರ್ಯ ತೋರಿಸಬೇಕು. ಸಾಬರ ಹುಡುಗನ್ನ ಹಿಂದೂ ಜಾತಿಗೆ ಸೇರಿಸ್ಕೊಳ್ಳೋ ಹಾಗಿದ್ರೆ ಒಪ್ತೀವಿ ಅಂತ ಕೃಷ್ಣೇಗೌಡರ ಕೈಲಿ ಹೇಳಿಸಬೇಕು. ಮೋಹಾಂಧಕಾರದಲ್ಲಿರ್ತಾನೆ ಆ ತುರುಕ ಮುಂಡೆ ಗಂಡ. ಹುಡುಗಿ ಸಿಕ್ಕರೆ ಸಾಕಂತ ಎಲ್ಲಕ್ಕೂ ಆಗಲಿ ಅಂತಾನೆ. ಆಮೇಲೆ ಸುಲೇಮಾನ್ ಬೇರೆ ಕಡೆಯೋರು ಸಾಬರನ್ನ ಮತಾಂತರ ಮಾಡೋದಕ್ಕೆ ಮೊದಲೇ ನಾವು ಸ್ವಾಮಿಗಳನ್ನು ಕರೆಸಿ ಅವನ್ನ ಗಂಗಾಜಲದಿಂದ ಶುದ್ಧಿ ಮಾಡಿ ಹಿಂದೂ ಮತಕ್ಕೆ ಸೇರಿಸಿಬಿಡಬೇಕು. ಸಾಬರೆ ಹಿಂದೂ ಧರ್ಮ ಸ್ವೀಕರಿಸುತ್ತಿದ್ದಾರೆ ಅಂತ ಗುಲ್ಲು ಹಬ್ಬಿಸಿಬಿಡಬೇಕು. ಏನಂತೀರಾ ಎಂದು ತನ್ನ ಅಪೂರ್ವ ಪ್ರತಿಭೆಯನ್ನು ಆಚಾರಿ ಪ್ರದರ್ಶಿಸಿದ. ಹಿಂದೂ ಧರ್ಮದ ಪ್ರಕಾರ ಹೇಗಾಗುತ್ತೆ ಆಚಾರ್ಯರೇ ಎಂದು ಪ್ರಿನ್ಸಿಪಲ್ ಕುಂಕು ತೆಗೆದ. ಇದ್ಯಾವ ತರಲೇ ಹಿಂದೂ ಧರ್ಮನ್ರಿ? ಈಗ ಈ ಸಾಬರನ್ನ ಮಟ್ಟ ಹಾಕೋಣ, ಆಮೇಲೆ ಹಿಂದೂ ಧರ್ಮ ವಿಚಾರಿಸಿಕೊಳ್ಳೋಣ. ಅದಕ್ಕೆಲ್ಲ ಬೇಕಾದರೆ ಆ ಸ್ವಾಮಿಗಳು ತಲೆ ಕೆಡಿಸಿಕೊಳ್ಳಲಿ. ಯಾರದೋ ಹುಡುಗಿ, ಯಾರದೋ ಹುಡುಗ, ನನಗೆ ನಿಮಗೆ ಏನಾಗಬೇಕಿದೆ? ಸಾಬರು ಬಿಟ್ಟ ಬಾಣ ಅವರಿಗೆ ತಿರುಗಿಸಿ ಬಿಡಬೇಕು. ಸಾಬ್ರೆ ಹಿಂದೂ ಧರ್ಮಕ್ಕೆ ಸೇರ್ತಿದ್ದಾರಂತ ಹಬ್ಬಿಸಿ ಬಿಡಬೇಕು. ಧೈರ್ಯ ಇಲ್ಲದೋರ್ನ ಧರ್ಮ ರಕ್ಷಣೆ ಮಾಡುತ್ತೇನ್ರಿ ಎಂದು ಆಚಾರಿ ಹೇಳಿದ. ಇದ್ದಕ್ಕಿದ್ದಂತೆ ಪ್ರಿನ್ಸಿಪಾಲರಿಗೆ ಜ್ಞಾನೋದಯವಾದಂತಾಯಿತು. ಆಚಾರಿ ಆಧುನಿಕ ಶಂಕರಾಚಾರ್ಯನಾಗಿ ಕಂಡ. ಕರೆಕ್ಟ್ ನೀವು ಹೇಳೋದು ಆಚಾರ್ಯೆ. ನಾವ್ಯಾಕೆ ಶಿಸ್ತಿನ ಕ್ರಮ ಅಂತ ಯಾರನ್ನಾದರೂ ಮೈಮೇಲೆ ಹಾಕೋಬೇಕು? ಅವಳುಂಟು ಅವನುಂಟು, ಬಂದಿದ್ದು ಅನುಭವಿಸ್ತಾರೆ ಎಂದು ವೆಂಕಟರಾಯ ತೀರ್ಮಾನಕ್ಕೆ ಬಂದ. ಇದು ನೋಡಿ ಬುದ್ಧಿವಂತಿಕೆ ಲಕ್ಷಣ. ಗೋಡಾ ಹೇ ಮೈದಾನ ಹೇ, ಏನಂತೀರಾ ಎಂದು ಆಚಾರಿ ಅಲ್ಲಿಂದ ಕಾಲ್ಕಿತ್ತ. ಕೃಷ್ಣೇಗೌಡನ ಮಂಡಿ ಕಡೆಗೆ. ಆಚಾರಿಗೆ ಹೆಂಗಸರ ಜಾಡು ಮೂಸಿಕೊಂಡು ತಿರುಗಿ ತಿರುಗಿ ತನ್ನದೇ ಆದ ಜೀವನ ದರ್ಶನವೊಂದು ಸಿದ್ಧಿಸಿತು. ಅವನು ಹೆಚ್ಚು ಕಡಿಮೆ ಪಕ್ಕ ವಿಚಾರವಾದಿಯಾಗಿ ಯಾವುದನ್ನು ತನ್ನ ಉಪಯೋಗಕ್ಕೆ ಬಳಸಿಕೊಳ್ಳುವುದರಲ್ಲಿ ನಿಷ್ಣಾಂತನಾಗಿದ್ದ. ಅವನು ಸಾಬರ ಬಗೆಯೂ ಹಿಂದೂಗಳ ಬಗೆಯೂ ವಾಸ್ತವವಾಗಿ ನಿರ್ಲಿಪ್ತನಾಗಿದ್ದ. ಸುಲೇಮಾನ್ ಬೇರಿಯನ್ನು ನಾಶ ಮಾಡುವುದೊಂದೇ ಅವನ ಗುರಿಯಾಗಿತ್ತು. ಅದಕ್ಕಾಗಿ ಅವನು ವೆಂಕಟೇಶ್ವರ ಭಕ್ತರನ್ನು ಉಪಯೋಗಿಸುತ್ತಿದ್ದ. ಇದಕ್ಕೇನು ಕಾರಣವೆಂದು ಕೃಷ್ಣೇಗೌಡನಿಗೆ ಗೊತ್ತಾಗಿತ್ತು. ಕೃಷ್ಣೇಗೌಡನ ಮಂಡಿಯಲ್ಲಿ ಗಿರಾಕಿಗಳ್ಯಾರೂ ಇರಲಿಲ್ಲ. ವಿಷಯ ತಿಳಿತ ಆಚಾರಿ ಎಂದ ಗೌಡ. ತಿಳಿತಯ್ಯ, ತಿಳ್ಕೊಂಡೇ ಬಂದೆ. ನನ್ನ ಹೊಟ್ಟೆಗೆ ಕೊಳ್ಳಿ ಇಟ್ಟಳಲ್ಲಯ್ಯ ನನ್ನ ಮಗಳು. ನೋಡು, ಇದನ್ನೇ ಅನ್ನೋದು ವಿಧಿಲೀಲೆ ಅಂತ. ಏನು ಮಾಡೋದು? ಅವರಿಬ್ಬರನ್ನು ಕತ್ತರಿಸಿ ಕೊಂದೇ ಬಿಡ್ತಿದ್ದೆ. ಆ ಜಯರಾಮ್ ಹತ್ರ ಹೋಗಿ ಹೇಳಿದೆ. ಆತ ಏನೋ 4 ಮಾತು ಹೇಳಿದ.
ಏನೋ ಒಂಥರ ಮನಸ್ಸಿಗೆ ತಾಗಿತು. ನಾನು ನಾಳೆ ಸಾಯುವನೆ, ಯಾಕೆ ಇರೋರಿಗೆ ತೊಂದರೆ ಕೊಡಲಿ ಅನ್ನಿಸ್ತು. ಸರಿಯಪ್ಪ, ಸಾಯೋವರೆಗೂ ನಾವು ಇರೋರೇ ತಾನೇ, ಏನಾದರೂ ಸತ್ತುಕೊಳ್ಳಲಿ, ಕಲ್ಲು ಮನಸ್ಸು ಮಾಡಿಕೊಂಡಿರ್ತೀನಿ ಅಂತ ಜಯರಾಮನಿಗೆ ಹೇಳಿ ಬಂದ್ಬಿಟ್ಟೆ. ಏನಂದೆ? ಏನಾದರೂ ಸತ್ತುಕೊಳ್ಳಲಿ ಅಂತ ಸುಮ್ಮನಿರೋದು. ಸಾವಿರ ಉಮೇದು ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಸುಲೇಮಾನ್ ಬೇರಿ ನಿನ್ನ ಮಗಳಿಗೆ ಬುರುಕ ಹಾಕ್ಸಿ ನಿನ್ನ ಕಣ್ಣೆದುರಿಗೆ ಮೆರವಣಿಗೆ ಮಾಡ್ತಾನೆ, ಆಚಾರಿ ಹೇಳಿದ. ಮತ್ತೆ ಕೃಷ್ಣೇಗೌಡನ ಕಣ್ಣೆದುರು ಅನೇಕ ಭಯಾನಕ ದೃಶ್ಯಗಳು ಒಂದೊಂದಾಗಿ ಸುಳಿದು ಕಣ್ಣಲ್ಲಿ ನೀರಾಡತೊಡಗಿದವು. ಆಚಾರಿ, ನೀನು ನನ್ನ ಹೊಟ್ಟೆಗೆ ಕೊಳ್ಳಿ ಇಡೋದಕ್ಕೆ ಬಂದಿಯೇನೋ? ನೀನು ಸುಲೇಮಾನ್ ಬೇರಿ ಮೇಲೆ ವಿಷ ಕಾರೋದು ಯಾಕಂತ ನನಗೆ ಗೊತ್ತು. ಕರೆಕ್ಟ್, ನಿನ್ನ ಹತ್ರ ನನಗೇನಯ್ಯ ಗುಟ್ಟು? ಆ ಸೂಳೆ ಮಗ 4-6 ಜನ ಪುಂಡರನ್ನ ಜಮಾತ್ನೋರು ಅಂತ ಇಟ್ಕೊಂಡು, ಇಲ್ಲೊಬ್ಳು ರಸಿಯಾ ಅಂತ ಇದ್ಲು, ಚಿಂದಂತ ಹೆಂಗಸು, ಅವಳನ್ನ ಊರು ಬಿಟ್ಟು ಓಡಿಸಿದ. ಆ ಕಾಫರ್ ಸೂಳೆ ಮಗನ ಹತ್ರ ಮಲಗ್ತೀಯ, ಮಸೀದಿಗೆ ಪಂಚಾಯಿತಿ ಹಾಕ್ತೀವಿ ಅಂತ ಹೆದರಿಸಿ ಊರು ಬಿಡಿಸಿದ. ಅದಕ್ಕೆ ಅವನ ಮೇಲೆ ರೊಚ್ಚು ತೀರಿಸ್ತಿದ್ದೀನಿ, ಸರಿನಾ? ಅವನ ಹಣದ ಬಲ ಹೆಚ್ಚೋ ನನ್ನ ಬುದ್ಧಿ ಬಲ ಹೆಚ್ಚೋ ತೋರಿಸ್ತೀನಿ. ಇರಲಿ, ನೀನು ಸ್ವಂತ ವಿಷಯ ಎತ್ತಿದೆಯಲ್ಲ, ಅದಕ್ಕೆ ಕೇಳ್ತೀನಿ. ನಿನಗೇನಯ್ಯ ಸಾವರ ಮೇಲೆ ದ್ವೇಷ? ನಿನ್ನ ತೋಟಕ್ಕೆ ಒಬ್ಳು ನಾಜರತ್ ಅಂತ ಬರ್ತಿದ್ಲಲ್ಲ, ಮುಚ್ಚುಮರೆ ಯಾಕೆ? ತುತ್ತೇರಿ, ಈಗ್ಯಾಕೋ ಅದೆಲ್ಲ? ಅಲ್ಲ ಹೇಳು, ನಿಂಗೂ ಸಾಬರ ಮೇಲೇನಿದೆ? ಎಲ್ರಿಗೂ ಇರೋದೇ ಅವರಿಗೂ ಇರೋದು. ನೀನು ಸುಲೇಮಾನ್ ಬೇರಿನ ಮುರಿಬೇಕಂತಿರೋದು ಯಾಕೆ? ನಿನ್ನ ಮಂಡಿ ಎದುರು ಅವನು ಮಂಡಿ ತೆರಿತಾನೆ, ತಾಲೂಕು ಬೋರ್ಡಿನಲ್ಲಿ ನಿನ್ನ ವಿರುದ್ಧ ನಿಲ್ತಾನೆ ಅಲ್ವಾ? ಹಂಗೆ ನಾನು. ಸರಿಯಪ್ಪ, ನನಗೆ ಈಗ ಬಂದಿರೋ ತೊಂದರೆ ತಡಿ, ಅಲ್ಲಿಗೆ ಬಂದೆ. ಏನಾದರೂ ಹಾಳಾಗ್ಲಿ ಅಂತ ಸುಮ್ಮನಿರೋ ಕಾಲ ಅಲ್ಲ ಇದು. ಮರ್ಯಾದೆ ಉಳಿಸ್ಕೋಬೇಕು. ನಿನ್ನ ಮಗಳು ಅವನ್ನ ಪ್ರೀತಿಸೋದಾದ್ರೆ ಹಿಂದೂ ಧರ್ಮಕ್ಕೆ ಅವನು ಸೇರಬೇಕು. ಅವನಿಗೂ ತಂದೆ ಇಲ್ಲ, ತಾಯಿ ಇಲ್ಲ, ನಿಂಗೂ ಗಂಡು ಮಕ್ಕಳಿಲ್ಲ. ಸುಮ್ಮನೆ ತುರುಕ ಅಂತ ತೆಗಳಿದರೆ ಏನು ಬಂತು? ಏನಂದ್ರೆ ಮುಂಜಿ ಅಂತ ಮಾಡಿ ಸ್ವಾಮಿಗಳನ್ನು ಕರೆಸಿ ಗಂಗಾಜಲದಲ್ಲಿ ಅವನ್ನ ಶುದ್ಧಿ ಮಾಡಿ ಹಿಂದೂ ಮಾಡಿಬಿಡೋಣ. ಅವರೆಲ್ಲ ಒಂದಾನೊಂದು ಕಾಲದಲ್ಲಿ ಹಿಂದೂಗಳೇ ಅಲ್ವೇನಯ್ಯ? ನಾವೇ ಅವರನ್ನ ಅದ್ದೂರಿಲಿ ಮೆರವಣಿಗೆ ಮಾಡಿ ಸಾಬರ ಬಾಣ ಸಾಬರಿಗೆ ಬಿಡೋಣ. ಇವೆಲ್ಲ ಹೋಗೋ ವಿಷಯನೇನೋ? ಈ ಬ್ರಾಹ್ಮಣರು ಬೇರೆ ಹಿಂದೂ ಧರ್ಮಕ್ಕೆ ಇದೆಲ್ಲ ನಿಷಿದ್ಧ ಅಂತ ತೆಗಿತಾರೆ. ತುತ್, ಬ್ರಾಹ್ಮಣರಂತೆ ನರಿಗಳು. ಈಗೇನಾದರೂ ತಕರಾರು ತೆಗೆದ್ರೆ ನಿಮ್ಮ ಹೆಂಡ್ರೆಲ್ಲ ಸುಲೇಮಾನ್ ಬೇರಿ ಕಡೆಯವರಿಗೆ ಬಸಿರಾಗ್ತಾರೆ ಅಂತ ಹೇಳಿದರೆ ಸಾಕು, ಹೆದರಿ ಸತ್ತೋಗ್ತಾರೆ. ಕೃಷ್ಣಪ್ಪನ ಮುಖದಲ್ಲಿ ಒಂದು ಚಿಂತೆಯ ವಿಷಾದದ ನಗೆ ಸುಳಿಯಿತು. ಆಚಾರಿ ಪರಿಸ್ಥಿತಿಯನ್ನು ತೀರ ಸರಳಗೊಳಿಸಿ ಪರಿಹಾರ ಹೇಳುತ್ತಿದ್ದಂತೆ ಕಂಡಿತು. ಜಾತಿಯ ಜಟಿಲ ತೊಡಕುಗಳು ಈ ಸಮಾಜದಲ್ಲಿ ಇನ್ನೂ ಆಳವಾಗಿ ಅನಂತವಾಗಿ ಬೇರೂರಿರುವುದನ್ನು ಕೃಷ್ಣಪ್ಪನ ಹೃದಯ ಹೇಳುತ್ತಿತ್ತು. ಅವನಿಗೆ ಜಯರಾಮನ ಪ್ರತಿಕ್ರಿಯೆಯೇ ಹೆಚ್ಚು ನಿಜವೆಂದೆನಿಸಿತು. ಆಚಾರಿ ಎಂದು ಹಿಂದೂ ಧರ್ಮಕ್ಕೂ ತಿಲಾಂಜಲಿ ಕೊಟ್ಟಿದ್ದು ಅವನ ಧರ್ಮವೇ ಬೇರೆಯಾಗಿತ್ತು. ಆದರೆ ಈ ಪರಿಸ್ಥಿತಿಯಲ್ಲಿ ಆಚಾರಿ ಎನ್ನುವ ಅವಧೂತ ತೋರಿಸಿದ ದಾರಿಯಲ್ಲದೆ ಬೇರೇನೂ ಅವನಿಗೆ ಕಾಣಲಿಲ್ಲ. ಧನ್ಯವಾದಗಳು.